ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗೋರಕ್ಷೆಯ ಕುರಿತಾಗಿ ವಿಚಾರ ಮಾಡುವಾಗ ಒಂದು ಪ್ರಶ್ನೆ ಬರುತ್ತೆ. ಅನೇಕ ಸರಕಾರಗಳು ಕೂಡ ಪ್ರಸ್ತುತ ಸಮಯದಲ್ಲಿ ಗೋರಕ್ಷೆಯ ಕುರಿತಾದ ಕಾನೂನುಗಳನ್ನು ಮಾಡುವಾಗ ಅವರು ಮಾಡುವ ಒಂದು ಪದ್ಧತಿ ಗೋವಿನ ರಕ್ಷಣೆಯನ್ನು ಮಾಡ್ತಾರೆ. ನಂದಿ, ವೃಷಭ, ಎತ್ತು ಇವುಗಳ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳೋದಿಲ್ಲ. ಈ ತರಹದ ಅನೇಕ ಪ್ರಸಂಗಗಳು ನಮಗೆ ಕಾಣಲು ಸಿಗ್ತವೆ. ಇದಕ್ಕೆ ಮುಖ್ಯ ಕಾರಣ ಏನು ಗೊತ್ತೋ? ಗೋವು ಅಥವಾ ಗೋವಂಶದ ಪರಿಭಾಷೆ, ಅದರ ಡೆಫಿನೇಷನ್, ಅದರ ವ್ಯಾಖ್ಯಾನ ಏನು ಅಂತ ಸಮಾಜದಲ್ಲಿ ವ್ಯಾಪಕವಾಗಿ ಇದರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲದಿರುವುದೇ ಇದರ ಮುಖ್ಯ ಕಾರಣ. ಶಾಸ್ತ್ರದಲ್ಲಿ ಒಂದು ಶ್ಲೋಕ ಬರುತ್ತೆ. ಗಾವೋ ಮೇ ಮಾತರಃ ಸರ್ವಾಃ ಸರ್ವೇ ಮೇ ಪಿತರೌ ವೃಷ ಗ್ರಾಸಮುಷ್ಠಿಂ ಮಯಾ ದತ್ತಂ ಸುರಭೀ ಪ್ರತಿಗೃಹ್ಯತಾಂ. ಎಲ್ಲರಿಗೆ ತಾಯಿ ಸ್ವರೂಪಳಾಗಿ ಗೋಮಾತೆ ಇದ್ದೀಯ, ಹಾಗೆ ತಂದೆ ಸ್ವರೂಪನಾಗಿ ವೃಷಭ ನಂದಿ ಇದ್ದೀಯ. ಅಂತಹ ಸುರಭೀ ವಂಶದ ಗೋಮಾತೆಯೇ ನನ್ನ ಗೋಗ್ರಾಸ ಸ್ವೀಕಾರ ಮಾಡು. ಪ್ರಾಚೀನ ಪದ್ಧತಿಗಳಲ್ಲಿ ಗೋಗ್ರಾಸವನ್ನು ಕೊಡುವಂತಹ ಪದ್ಧತಿ ಇತ್ತು. ಇಂದು ಕೂಡ ಅಲ್ಲಲ್ಲಿ ಸ್ವಲ್ಪ ಉಳಿದಿದೆ. ಪೆಹಲಿ ರೋಟಿ ಗಾಯಕಿ ಅನ್ನುವಂತಹ ಒಂದು ಪದ್ಧತಿ. ಅದರಲ್ಲಿ ಹೇಳುವ ಒಂದು ಅನೇಕ ಶ್ಲೋಕಗಳಲ್ಲಿರುವಂತಹ ಒಂದು ಶ್ಲೋಕ ಇದು. ಇದರ ಅರ್ಥ ಏನು? ಅದರ ವಿವರಣೆ ಆಯಿತು. ಸಮುದ್ರ ಮಂಥನ ಕಾಲದಲ್ಲಿ ಸುರಭಿ ರೂಪದಿಂದ, ಗೋಮಾತೆ ಸ್ವರೂಪದಿಂದ ಅವಳು ಉದ್ಭವ ಆದಳು ಅನ್ನೋ ಕಾರಣಕ್ಕೆ ಅದಕ್ಕೆ ಗೋವಂಶ ಅಂತ ಕರೆದರು. ಮಾನವ ಅಂತಂದರೆ ಕೇವಲ ಪುರುಷರೋ? ಸ್ತ್ರೀಯರಿಗೆ ಮಾನವ ಅಂತ ಕರೆಯೋದಿಲ್ವ ನಾವು? ಮನುವಿನ ಸಂತಾನ ಅನ್ನುವ ಕಾರಣಕ್ಕೆ ನಾವೆಲ್ಲರೂ ಮಾನವರು. ಹಾಗೆ ಇದು ಸುರಭಿ ವಂಶ. ಹೀಗಾಗಿ ಇದರಲ್ಲಿ ಗೋವು, ನಂದಿ, ವೃಷಭ ಎಲ್ಲವೂ ಗೋವಂಶವೇ. ಹೀಗಾಗಿ ಗೋರಕ್ಷೆ ಅಂದರೆ ಅದು ಗೋವಂಶದ ರಕ್ಷೆ. ಕೇವಲ ಆಕಳನ್ನು ನಾವು ಉಳಿಸ್ತೀವಿ, ಎತ್ತನ್ನು, ನಂದಿಯನ್ನು, ವೃಷಭವನ್ನು ಅದನ್ನು ತಿರಸ್ಕಾರ ಮಾಡ್ತೇವೆ ಅಥವಾ ಅದರ ಬಗ್ಗೆ ನಾವು ಅಷ್ಟಾಗಿ ಗಮನ ಹರಿಸೋದಿಲ್ಲ ಅಂದರೆ ಆ ವಂಶ ಉಳಿಯೋಲ್ಲ. ಗೋವಂಶ ರಕ್ಷಣೆ ಆಗಬೇಕು ಅಂದರೆ ಸಂಪೂರ್ಣ ಗೋವಂಶ ಹತ್ಯಾ ಬಂದಿ ಕಾನೂನು ಲಾಗೂ ಆಗಬೇಕು. ಅದನ್ನು 100% ಚಾಲನೆಯಲ್ಲಿ ತರಬೇಕು. ಸಂಪೂರ್ಣ ಸಮಾಜ ಕೂಡ ಅದರ ಬಗ್ಗೆ ತತ್ಪರವಾಗಿ ಮಾರ್ಗೋಪಾಯಗಳ ಬಗ್ಗೆ ವಿಚಾರ ಮಾಡುವಂತಹ ಮನಸ್ಥಿತಿ ಇಟ್ಟುಕೊಳ್ಳಬೇಕು. ಸಮಸ್ತ ಆಸ್ತಿಕ ಸಮಾಜದ ಇದು ಇಚ್ಛೆ ಇದೆ. ಯಾರೂ ಗೋಹತ್ಯೆ ಆಗಬೇಕು ಅನ್ನುವಂತಹ ಮನಸ್ಸಿನವರು ಇರೋದಿಲ್ಲ. ಆದರೆ ಕಾರಣಾಂತರಗಳಿಂದ ಆಗ್ತಾ ಇದೆ ಅಂದರೆ ಅದನ್ನು ತಪ್ಪಿಸಲು ಯಾವ ರೀತಿಯ ಮಾರ್ಗಗಳನ್ನು, ಎಲ್ಲ ರೀತಿಯ ಮಾರ್ಗಗಳಿಗೆ ನಾವು ಮುಕ್ತರಾಗಿ ಚಿಂತೆ ಮಾಡುವಂತಹ ಒಂದು ವಿಚಾರ ಮಾಡುವಂತಹ ಸಮಯ ಬಂದೊದಗಿದೆ. ಹೀಗಾಗಿ ಗೋರಕ್ಷೆ ಅಂದರೆ ಅದು ಗೋವಂಶ ರಕ್ಷಾ ಅನ್ನುವ ಒಂದು ವಿಚಾರವನ್ನು ಮಂಡಿಸ್ತಾ ಇದ್ದೇನೆ. ನಮಸ್ಕಾರಗಳು.